ಬಿಜೆಪಿಯವರಿಗೂ ನಾನು ಭಯ ಪಡಲ್ಲ, ಜೆಡಿಎಸ್ನವ್ರಿಗೂ ನಾನು ಭಯ ಪಡಲ್ಲ. ನಾನು ತಪ್ಪು ಮಾಡಿದ್ರೆ ತಾನೇ ಭಯ ಪಡೋದು. ಸಿಎಂ ಸಿದ್ದರಾಮಯ್ಯನವರ ಮಾತಿದು. ರಾಜೀನಾಮೆ ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅಂಥೇಳಿ ಖಂಡ ತುಂಡಾದ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಪಕ್ಷಗಳ ಸುಳ್ಳು ಆರೋಪಗಳಿಗೆ ನಾನು ಉತ್ತರ ಎಲ್ಲ ಕೊಡೋಕ್ಕಾಗಲ್ಲ, ನನಗೆ ಯಾರನ್ನು ಕಂಡ್ರೂ ಕೂಡ ಭಯ ಇಲ್ಲ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ? ಸುಳ್ಳು ಆರೋಪಗಳು ಗೊತ್ತಾಯ್ತಾ? ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ನೀನೇ ಭಯ ಪಡ್ತೀನಿ? ನಾನು ಯಾವ ಬಿಜೆಪಿಯವ್ರಿಗೂ ಭಯ ಪಡಲ್ಲ, JDSನವ್ರಿಗೂ ಭಯ ಪಡಲ್ಲ. ತಪ್ಪು ಮಾಡಿದ್ರು ಭಯ ಪಡೋದು? ನಾವು ತಪ್ಪೇ ಮಾಡಿಲ್ವಲ್ಲ. ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರ? ಮತ್ತೆ ಯಾಕೆ ಭಯ ಪಡಬೇಕು ವಿರೋಧ ಪಕ್ಷದವರು? ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡೋಣ ಇವರಿಬ್ಬರ ಮಾತಿನ ಸಮರ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂಥೇಳಿ. ಒಂದು ಕಡೆ ಮೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಇದರ ನಡುವೆನೆ ಮಾತಿನ ಮತಾಪು ಸಿಡಿತಾ ಇರುವಂಥದ್ದು. ಪದಗಳಲ್ಲಿಯೇ ಇಬ್ಬರು ಕೂಡ ಸಮರವನ್ನು ಮಾಡ್ತಾ ಇರುವಂಥದ್ದು. ನಾನು ತಪ್ಪು ಮಾಡಿದರೆ ತಾನೇ ಭಯ ಪಡೋದು, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಪ್ರಮೇಯವೇ ಇಲ್ಲ. ವಿಪಕ್ಷಗಳ ಆರೋಪಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ, ಸೊಪ್ಪು ಹಾಕಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಹೋದಲ್ಲಿ ಬಂದಲ್ಲಿ ಈಗ ಇಬ್ಬರ ನಡುವೆ ಟಾಕ್ ವಾರ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ದಿನಕ್ಕೊಂದು ವಿಚಾರಗಳನ್ನು ಪ್ರಸ್ತಾಪಿಸಿಕೊಂಡು ಇಬ್ಬರ ನಡುವೆ ಸಹಜವಾದಂತಹ ಈ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇದೆ. ಒಂದು ಕಡೆ FIR ಪಾಲಿಟಿಕ್ಸ್, ಮತ್ತೊಂದು ಕಡೆ ದೊಡ್ಡ ಮಟ್ಟದ ಮಾತಿನ ಸಮರ, ಅದರ ಜೊತೆಗೆ ಮೂಡ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇರುವಂಥದ್ದು. ಮೊನ್ನೆ ಮೈಸೂರಿನಲ್ಲಿ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ GT ದೇವೇಗೌಡರು ಆಡಿರುವಂತಹ ಮಾತು ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಬಲ ತಂದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ತಮ್ಮ ಅಟ್ಯಾಕ್ ಮೂಡನ್ನು ಮತ್ತಷ್ಟು ಜೋರು ಮಾಡಿಕೊಂಡಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು. ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ? ಸುಳ್ಳು ಆರೋಪಗಳು ಗೊತ್ತಾಯ್ತಾ? ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ